ನಮಸ್ತೆ, ವೆಲ್ಕಮ್ ಟು ವಾನೀಸ್ ಹೋಮ್ ರೆಸಿಪೀಸ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹಬ್ಬದ ಸಂದರ್ಭದಲ್ಲಿ ಸಿಹಿ ತಿನಿಸು ಮಾಡೋದು ಸರ್ವೇ ಸಾಮಾನ್ಯ. ಹಾಗಾಗಿ ನಾನು ಇವತ್ತು ಸಜ್ಜಪ್ಪ ಅನ್ನೋ ಸ್ವೀಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ಅಂತ ನೋಡೋಣ ಬನ್ನಿ. ಸಜ್ಜಪ್ಪ ಮಾಡೋದಕ್ಕೆ ಮೊದಲಿಗೆ ಕಣಕನ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ನಾನು 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಮೈದಾ ಹಿಟ್ಟು, 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಉಪ್ಪು ರುಚಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ 2 ಟೇಬಲ್ ಚಮಚ ತುಪ್ಪನ ಹಾಕಿ ಚೆನ್ನಾಗಿ ಕೈ ಆಡಿಸಿ ನಂತರ ನೀರು ಹಾಕಿ ಒಂದು ಸಾಫ್ಟ್ ಡೋನ ರೆಡಿ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ಕಲಸಿ ಆದಮೇಲೆ ಕಣಕ ರೆಡಿ ಆದಮೇಲೆ 1 ಅವರ್ ನೆನೆಯೋಕ್ಕೆ ಬಿಡಬೇಕು. ಮುಚ್ಚಿಟ್ಬಿಟ್ಟು ನೆನೆದಷ್ಟು ನಮಗೆ ಸಜ್ಜಪ್ಪ ಚೆನ್ನಾಗಿ ಬರುತ್ತೆ, ಹದ ಚೆನ್ನಾಗಿರುತ್ತೆ. ಈಗ ಈ ನೆನೆಯೋ ಟೈಮಲ್ಲಿ ನಾವು ಹೂರ್ಣನ ತಯಾರಿ ಮಾಡ್ಕೋಬೋದು. ಹೂರ್ಣಕ್ಕೆ ನಾನೊಂದು ಪ್ಯಾನ್ ಇಟ್ಟು 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಅದೊಂದು ಚೂರು ಕಲರ್ ಚೇಂಜ್ ಆಗಬೇಕು, ಇಲ್ಲ ಸ್ವಲ್ಪ ಘಮ್ ಅಂತ ಸ್ಮೆಲ್ ಬರೋವರೆಗೆ ಅದನ್ನು ಹುರಿರಿ. ನಂತರ 1 ಟೇಬಲ್ ಸ್ಪೂನ್ ಗಸಗಸೆನ ಹಾಕ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೆ ಹುರಿದ್ರೆ ಸಾಕು, ಜಾಸ್ತಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಇದಾಗಿದೆ. ಇವಾಗ ಇದನ್ನು ತೆಗೆದು ಬೆಲ್ಲ ಹಾಕಿ ಪಾಕ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಅರ್ಧ ಕಪ್ ಬೆಲ್ಲ ತೊಗೊಂಡು 2 ಟೇಬಲ್ ಚಮಚ ನೀರನ್ನು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಕೈ ಬಿಡ್ತೀರ ಮಿಕ್ಸ್ ಮಾಡ್ತಾನೆ ಇರಬೇಕು. ಬೆಲ್ಲ ಕರಗ್ತಾ ಬರುತ್ತೆ. ಬೆಲ್ಲ ಕರಗಿದ ನಂತರ ಕುದಿಲಿಕ್ಕೆ ಶುರು ಆಗುತ್ತೆ. ಇದನ್ನು 2ರಿಂದ 3 ನಿಮಿಷ ಇಲ್ಲ 4 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನಮಗೆ 1 ಎಳೆ ಪಾಕ ಇದು ಮಾಡ್ಕೋಬೇಕಾಗತ್ತೆ ಹೂರ್ಣಕ್ಕೆ. ಈಗ ಚೆಕ್ ಮಾಡಿ ನೋಡಿ, 1 ಎಳೆ ಪಾಕ ಬಂದಾದಮೇಲೆ ಈ ಥರ ನಾವು ಕೊಬ್ಬರಿನ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ಹುರ್ಕೊಂಡು ಹಾಕಿದ್ದೀನಿ. ಇದನ್ನೊಂದು 2 ನಿಮಿಷ ಮಿಕ್ಸ್ ಮಾಡಿ ನಂತರ ನಾವು ಮೊದಲಿಗೆ ಏನು ಹುರ್ಕೊಂಡು ಇಟ್ಕೊಂಡಿದ್ವಿ ಗಸಗಸೆ ಮತ್ತು ಹಾಗೂ ಚಿರೋಟಿ ರವೆನ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಹುರ್ಕೋಬೇಕಾಗತ್ತೆ. ಇದು ನಮಗೆ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ತುಂಬ ಡ್ರೈ ಆಗೋಷ್ಟು ಹುರ್ಕೋಬಾರ್ದು. ನಮಗೆ ಕೈಯಲ್ಲಿ ಉಂಡೆ ಕಟ್ಟೋಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಚೆಕ್ ಮಾಡಿ ನೋಡಬೇಕು. ಈ ಥರ ಹಿಂಗೆ ಉಂಡೆ ಕಟ್ಟೋದಕ್ಕೆ ಬಂದರೆ ಹೂರ್ಣ ರೆಡಿ ಇದೆ ಅಂತ ಅರ್ಥ. ಒಲೆನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದು 1 ಟೀ ಸ್ಪೂನ್ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಆರಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಮುಂಚೆನೇ ಸ್ವಲ್ಪ ಬೆಚ್ಚಗಿರುವಾಗ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಬೆಚ್ಚಗಾಗಿದೆ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಾವು ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಅಂದರೆ ಕಣಕನ ನಾವು ತಟ್ಟಿ ಒಳಗಡೆ ಹೂರ್ಣ ಇಟ್ಟು ಕರಿಯೋದಕ್ಕೆ ಅನುಕೂಲ ಆಗುತ್ತೆ. ಈ ಥರ ಉಂಡೆಗಳನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಣಕ ಕಲಸಿಟ್ಟು 1 ಅವರ್ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ನಾದ್ಕೋಬೇಕಾಗತ್ತೆ. ಸಾಫ್ಟ್ ಆಗುತ್ತೆ. ನಾದ್ಕೊಂಡ್ಬಿಟ್ಟು ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ನಾವು ಹೂರ್ಣನ ಹೇಗೆ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಂಡ್ವಿ ಅದೇ ಥರ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ನಾವು ಮೊದಲಿಗೆ ಮಾಡಿಟ್ಕೊಂಡ್ರೆ ಅದರೊಳಗೆ ಹೂರ್ಣ ಇಟ್ಟು ತಟ್ಟಿ ಕರೀಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಜ್ಜಪ್ಪ ರೆಸಿಪಿಲಿ ನಮಗೆ ಒಬ್ಬಟ್ಟು ಥರ ಅಥವಾ ಹೋಳಿಗೆ ಥರ ಲಟ್ಸೋ ಗೋಜಿ ಇರೋದಿಲ್ಲ. ತಟ್ಟಿಬಿಟ್ಟು ಕರಿಯೋದು ತುಂಬಾ ಸುಲಭ ಮಾಡೋದು. ಇವುಗಳು ರೆಡಿ ಆದಮೇಲೆ ಒಂದು ಅಲ್ಯೂಮಿನಿಯಂ ಫಾಯಿಲ್, ಬಟರ್ ಪೇಪರ್, ಬಾಳೆ ಎಲೆ ಯಾವುದನ್ನಾರು ತೊಗೊಂಡು 1 ಚಮಚ ಎಣ್ಣೆ ಹಾಕಿ ಅದನ್ನು ಕಟ್ಟಿ ಮಧ್ಯ ಹೂರ್ಣ ಇಟ್ಟು ಕ್ಲೋಸ್ ಮಾಡಿ ಹೀಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೌಂಡ್ ಶೇಪಲ್ಲಿ ಅದನ್ನು ತಟ್ಕೋಬೇಕಾಗತ್ತೆ. ಇದು ಭಾಳ ದಪ್ಪನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಈ ಹದಕ್ಕಿದ್ರೆ ಸಾಕು. ಹೀಗೆ ಎಲ್ಲ ಸಜ್ಜಪ್ಪಗಳನ್ನ ರೆಡಿ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಈ ಸಜ್ಜಪ್ಪ ರೆಸಿಪಿ ಸಾಂಪ್ರದಾಯಿಕ ತಿನಿಸುಗಳಲ್ಲಿ ಒಂದು ಅಂತ ಹೇಳ್ಬೋದು. ಟ್ರೆಡಿಷ್ನಲ್ ರೆಸಿಪಿ, ಮಾಡೋದನ್ನು ಸುಲಭನೇ, ಟೇಸ್ಟನ್ನು ಹಾಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಸಜ್ಜಪ್ಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಕಾದ ನಂತರ ಒಂದೊಂದೇ ಸಜ್ಜಪ್ಪನ ಹಾಕಿ ಕರಿಬೇಕಾಗತ್ತೆ. ಹಾಕಿದ ತಕ್ಷಣ ನಾವು ಅದನ್ನು ಹಾಗೆ ಬಿಟ್ಬಿಡಬೇಕು 1 ನಿಮಿಷ. ನಂತರ ತಿರುವು ಹಾಕಿ 2 ಬದಿಯಲ್ಲಿ ಕರಿಬೇಕು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕಾಗತ್ತೆ. ಹೊಂಬಣ್ಣ ಬರೋ ತನಕ ಕರೆದ್ರೆ ಸಾಕು. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. 1 ಸಜ್ಜಪ್ಪ ಕರಿಯೋಕ್ಕೆ ಸುಮಾರು 2ರಿಂದ 3 ನಿಮಿಷಗಳ ಕಾಲ ಟೈಮ್ ಬೇಕಾಗುತ್ತೆ. 2 ಬದಿಯಲ್ಲಿ ತಿರುವು ಹಾಕಿ ಹೊಂಬಣ್ಣ ಬರೋವರೆಗೆ ಕರಿಬೇಕು. ನಂತರ ಅದನ್ನು ತೆಗಿಬೇಕಾಗತ್ತೆ. ನೋಡಿ ಹೀಗೆ ಎಲ್ಲ ಸಜ್ಜಪ್ಪನ್ನು ಕರೆದು ತೆಗೆದಿಟ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇದು ಬಿಸಿ ಇರುವಾಗೆ ತಿನ್ನಬೇಕು ಅಂತೇನಿಲ್ಲ, ಆರಿದಾಗೂ ತಿನ್ಬೋದು. ತುಂಬ ಟೇಸ್ಟಿ ಇರುತ್ತೆ. ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ. ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದಗಳು.